ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಅಕ್ಷಯ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ವೀಕೆಂಡ್ ಆದ್ದರಿಂದ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ, ಬೋರ್ ಆಗ್ತಿದೆ ಅಂತ ಡಿಸೈಡ್ ಮಾಡಿದಾಗ ನಮಗೆ ಪ್ಲ್ಯಾನ್ ಬಂದಿದೆ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ನಾವು ಮನೆಯಿಂದ ಹೊರಟಾಗ ಆಲ್ರೆಡಿ 12 ಗಂಟೆ ಆಗಿತ್ತು. ನಮ್ಮ ಮನೆಯಿಂದ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ 40 ಕಿಲೋಮೀಟರ್ಸ್ ಇದೆ. ಸೊ ನಾವು ಅರೌಂಡ್ 1:30ಗೇನೋ ರೀಚ್ ಆದ್ವಿ. ಅಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ನಿಮ್ಮ ವೆಹಿಕಲ್ಸ್ನ ನೀವು ಅಲ್ಲಿ ಪಾರ್ಕ್ ಮಾಡಿ 30 ರುಪೀಸ್ ಪೇ ಮಾಡಬೇಕು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸಲ್ಲೇ ನಿಮಗೆ ಎಷ್ಟೊಂದು ಸ್ಟಾಲ್ಸ್ಗಳಿದೆ. ನಿಮ್ಗೆ ಬೇಕಿದ್ದರೆ ಗಾಗಲ್ಸ್ ತೊಗೊಬೋದು, ಟೋಪೀಸ್, ಹ್ಯಾಟ್ಸ್, ಜ್ಯೂಸ್ ಮತ್ತು ಸ್ನ್ಯಾಕ್ಸ್ ಕೂಡ ಇದೆ. ನಮಗಿಲ್ಲಿ ಎಂಟ್ರೆನ್ಸಲ್ಲೇ ನನಗೆ ತುಂಬಾ ಆಸೆ ಇತ್ತು, ಗಾಗಲ್ಸ್ ಕಾಣಿಸ್ತು. ಸೊ ಗಾಗಲ್ಸ್ ತಗೊಳ್ಳೋಣ ಅಂತ ಹೋದ್ವಿ. ಜಸ್ಟ್ 100 ರುಪೀಸ್ ಅಷ್ಟೇ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಒಂದೊಂದು ತೊಗೊಂಡ್ವಿ ಇರಲಿ ಅಂತ. ಹಾಗೆ ನನಗೆ ಟೋಪಿ ಕೂಡ ಇಷ್ಟ ಆಯಿತು. ಟೋಪಿನ ತೊಗೊಂಡ್ರು, ಟ್ರಯಲ್ ನೋಡಿ ಒಂದು ತೊಗೊಂಡು ಬಂದ್ವಿ. ಹಾಗೆಯೇ ಅಲ್ಲೆಲ್ಲ ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ. ಲೈಕ್ ಪಾನಿಪೂರಿ ಸಿಗುತ್ತೆ, ನಿಮಗೆ ಜೋಳ, ಮಾವಿನಕಾಯಿ, ಫ್ರೂಟ್ ಸಲಾಡ್ ಎಲ್ಲನೂ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ವಾಟ್ಸಪ್ ಸ್ಕ್ಯಾನರ್ ಇಟ್ಟಿದ್ದಾರೆ. ನೀವು ಇಲ್ಲಿ ಯಾವ ಟಿಕೆಟ್ ಬೇಕಾದರೂ ಬುಕ್ ಮಾಡ್ಬೋದು. ಲೈಕ್ ಕ್ಯೂ ಅಲ್ಲಿ ನಿಂತ್ಕೊಬೇಕಂತ ನೆಸೆಸಿಟಿ ಇರಲ್ಲ ನಮಗೆ. ಬಟ್ ಡ್ಯೂ ಟು ನೆಟ್ವರ್ಕ್ ಇಶ್ಯೂ ನಮಗೆ ಅಲ್ಲಿ ಸ್ಕ್ಯಾನ್ ಆಗಲಿಲ್ಲ. ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡ್ವಿ. ನಾವು ಹೋಗಿದ್ದು ಸಫಾರಿ ಮತ್ತು ಝೂ ವಿಸಿಟ್ಗೋಸ್ಕರ. ನಮಗೆ ಸಫಾರಿ ಮತ್ತು ಝೂ ವಿಸಿಟ್ಗೆ ಐ ಥಿಂಕ್ ಅರೌಂಡ್ ಇಬ್ಬರು ಹೋಗಿದ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡು. 840 ಏನೋ ಆಯಿತು. ಟಿಕೆಟ್ ತೊಗೊಂಡು ನಾವು ಹೊರಟ್ವಿ ಸಫಾರಿಗೆ. ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೆ ಸಫಾರಿಗೆ. ತುಂಬಾ ಎಕ್ಸೈಟೆಡ್ ಆಗಿರುತ್ತೆ ಹೇಗಿರುತ್ತೆ ಅಂತ. ಹೋಗಿದ್ದು ಎಂಟ್ರೆನ್ಸಲ್ಲೇ ನಮಗೆ ಎಷ್ಟೊಂದು ಜಿಂಕೆ ಸಿಕ್ತು. ಜಿಂಕೆನ ಝೂ ಅಲ್ಲಿ ನೋಡಿದ್ದೆ ಅಷ್ಟೇ. ಈ ಥರ ರಿಯಲಾಗಿ ಓಡಾಡೋದೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಪ್ರಾಣಿಗಳು ಕೂಡ ನಮ್ಮ ಥರ ಎಕ್ಸೈಟೆಡ್ ಆಗಿರುತ್ತೆ ಅಂತ. ಬಟ್ ಅವ್ರು ಏನು ಎಕ್ಸೈಟೆಡೇ ತೋರಿಸ್ತಿಲ್ಲ. ಆರಾಮಾಗಿ ವೆಹಿಕಲ್ಸ್ನ ನೋಡ್ಕೊಂಡು ನಿಂತಿದ್ರು. ಇಲ್ಲೆಲ್ಲ ಜಿಂಕೆಗಳೆಲ್ಲ ಆರಾಮಾಗಿ ಸ್ವಚ್ಛಂದವಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಓಡಾಡ್ಕೊಂಡಿದ್ವು. ಮತ್ತು ಇಲ್ಲೆಲ್ಲ ಸ್ವಲ್ಪ ಗ್ರೂಪ್ ಮಾಡಿರ್ತಾರೆ. ಅಲ್ಲೇ ಸ್ವಲ್ಪ ಮೇವು ಅದೆಲ್ಲ ಕೊಡ್ತಾರೆ ಅನಿಸುತ್ತೆ. ಬನ್ನೇರುಘಟ್ಟ ಫಾರೆಸ್ಟ್ ಇದೆಯಲ್ಲ, ಸಫಾರಿಗೋಸ್ಕರ ಅಂತಲೇ 3 ಸೆಕ್ಷನಾಗಿ ಡಿವೈಡ್ ಮಾಡಿದ್ದಾರೆ. ಲೈಕ್ ಕಾರ್ನಿವೋರಸ್, ಹರ್ಬಿವೋರಸ್, ಆ ಥರ ಸಸ್ಯಾಹಾರಿ. ಫಸ್ಟು ಸಸ್ಯಾಹಾರಿ ಪ್ರಾಣಿಗಳಿದೆ ಒಂದು ಸೆಕ್ಷನ್ ಇದೆ, ಮತ್ತು ಮಾಂಸಾಹಾರಿ ಪ್ರಾಣಿಗಳಿದೆ ಒಂದು ಸೆಕ್ಷನ್ ಇದೆ, ಮತ್ತು ಮಿಶ್ರಾಹಾರಿ ಪ್ರಾಣಿಗಳಿದೆ ಒಂದು ಸೆಕ್ಷನ್ ಇರುತ್ತೆ. ನಮಗೆ ನೆಕ್ಸ್ಟ್ ಕಾಣಿಸಿದ್ದು ಚಿರತೆಗಳು. ಅವು ಆರಾಮಾಗಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ರೆ, ಇನ್ನು ಸ್ವಲ್ಪ ಜಗಳ ಕೂಡ ಮಾಡ್ತಾಯಿದ್ವು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ನಮಗೆ ನೆಕ್ಸ್ಟ್ ಸಿಂಹ ಮತ್ತು ಹುಲಿ ಎಲ್ಲ ಸಿಕ್ತು. ತುಂಬಾ ಪ್ರಾಣಿಗಳೆಲ್ಲ ಇದ್ವು. ಗೈಸ್, ನಾವು ಇವಾಗ ಸಫಾರಿ ನೋಡಿಕೊಂಡು ಬಟರ್ಫ್ಲೈ ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಫಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. 50 ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಬಟರ್ಫ್ಲೈ ಪಾರ್ಕಿಗೆ. ಅಲ್ಲಿ ಎಷ್ಟೊಂದು ಬಟರ್ಫ್ಲೈಸ್ ಇರುತ್ತೆ. ಮತ್ತು ಹಾಗೆ ಎಕ್ಸಿಬಿಷನ್ ಸೆಂಟರ್ ಕೂಡ ಇದೆ. ಅಲ್ಲಿ ಎಷ್ಟೊಂದು ಬಟರ್ಫ್ಲೈಸ್ದು ಇಮೇಜಸ್ಸು ಮತ್ತು ಅದು ಸ್ಪೆಸಿಫಿಕೇಷನ್ ಎಲ್ಲ ಹಾಕಿದ್ದಾರೆ. ನಾವು ಬಟರ್ಫ್ಲೈ ಪಾರ್ಕ್ ನೋಡಿಕೊಂಡು ನೆಕ್ಸ್ಟು ಝೂಗೆ ಹೋಗೋಣ ಅಂತ ಬಂದ್ವಿ. ಝೂ ಅಲ್ಲಿ ಕೂಡ ಎಷ್ಟೊಂದು ಪ್ರಾಣಿಗಳಿದ್ವು. ಲೈಕ್ ಜೀಬ್ರಾ, ಜಿರಾಫೆ ಮತ್ತು ನರಿಗಳು ಎಲ್ಲನೂ ಇದ್ವು. ಅದು ಸ್ವಲ್ಪ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದ್ವಿ. ಬೋಟಿಂಗಲ್ಲಿ 100 ರುಪೀಸ್ ಪರ್ ಪರ್ಸನ್ ಇರುತ್ತೆ. ನಾವಿಬ್ಬರಿಂದ 200 ಕೊಟ್ಟು ಹೋದ್ವಿ. ಮತ್ತು ಅಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಬೋಟ್ಸ್ ಇದೆ. ಲೈಕ್ 2 ಪರ್ಸನ್ಸ್ಗೆ ಮತ್ತು 4 ಪರ್ಸನ್ಸ್ಗೆ. ಇಲ್ಲಾಂದರೆ ಅವರೇ ಬೋಟಿಂಗ್ ಇದು ಮಾಡ್ತಾರೆ. ನೀವು ಸುಮ್ಮನೆ ಕುತ್ಕೊಂಡು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾವು ತೊಗೊಂಡಿದ್ದು ಇಬ್ಬರು ಹೋಗೋದು ತೊಗೊಂಡ್ವಿ. ಮತ್ತು ಅಲ್ಲಿ ಸೇಫ್ಟಿ ಜಾಕೆಟ್ಸ್ ಕೂಡ ಕೊಟ್ಟಿರ್ತಾರೆ. ಅದು ಹಾಕ್ಕೊಂಡು ನಾವು ಬೋಟಿಂಗ್ ಹೋಗಬೇಕು. ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಝೂ, ಸಫಾರಿ, ಬಟರ್ಫ್ಲೈ ಪಾರ್ಕ್ ಎಲ್ಲ ನೋಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಆಲ್ರೆಡಿ ವಿಸಿಟ್ ಮಾಡಿದ ಅಂದರೆ ಅಥವಾ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.